ಕುಮಾರ್ಗೆ, ರಾಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೆ, ರಾಜ್ಬಿ ಶೆಟ್ಟಿಗೆ, 45 ಚಿತ್ರಕ್ಕೆ ಶಿವರಾಜ್ ಕುಮಾರ್ ರುದ್ರ ತಾಂಡವ ಶಿವ ತಾಂಡವ ಆಡ್ಬಿಟ್ಟವ್ರೆ. ಚಿತ್ರ ಬಹಳ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಫಿಲಂ ನೋಡಿ. ದೊಡ್ಡಬಳ್ಳಾಪುರದ ವೈಭವ್ ಚಿತ್ರಮಂದಿರದಲ್ಲಿ ನಿನ್ನೆ ಸಂಜೆ 7 ಗಂಟೆಗೆ ನೂತನ ಇತಿಹಾಸ ದಾಖಲೆ ಬರೆದಿದೆ ಚಿತ್ರ. ಯಾಕೆಂದರೆ ಯಾವುದೇ ಒಂದು ಚಿತ್ರ ತೆರೆ ಕಂಡ್ರೆ ಬೆಳಗ್ಗೆ 5 ಗಂಟೆಗೆ ಅಭಿಮಾನಿಗಳ ಫ್ಯಾನ್ಸು ಅಂತ ಇರುತ್ತೆ ಈ ಇತ್ತೀಚಿನ ಟ್ರೆಂಡು. ಹಿಂದೆ ಎಲ್ಲ ನಾವು ಅಣ್ಣವ್ರ ಅಭಿಮಾನಿಗಳಾಗಿ ಒಂದು 50 ದಿನ ಆದಮೇಲೆ ನಮ್ಮೂರಿಗೆ ಬರೋದು, 50 ದಿನ ಆದಮೇಲೆ ಎಲ್ಲ ಕನ್ನಡ ಚಿತ್ರಗಳನ್ನ 50 ದಿನ ಆದಮೇಲೆ ನೋಡ್ತಾ ಇದ್ವಿ. ಅದಾದಮೇಲೆ ಚಿತ್ರ ತೆರೆ ಕಾಣ್ತಾ ಇತ್ತು. ಅದು ಬೆಳಗ್ಗೆ 5 ಗಂಟೆಗೆ ಬರವೆ 3 ಗಂಟೆ 4 ಗಂಟೆಗೆ ಟಿಕೆಟ್ ತೊಗೊಂಡು ನೋಡ್ತಾ ಇದ್ದಿದ್ದಂಥ ಟ್ರೆಂಡು ಅಭಿಮಾನಿಗಳು ನಾವೆಲ್ಲ. ಅಣ್ಣವ್ರ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು, ಎಲ್ಲ ಕನ್ನಡದ ನಟರ ಅಭಿಮಾನಿಗಳು ಬೆಳಗ್ಗೆ 5 ಗಂಟೆ ನೋಡ್ತಾ ಇದ್ವಿ. ಆದರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ವಿಶಿಷ್ಟ ದಾಖಲೆ ಆಗಿದೆ. ಒಂದು ದಿನ ಮುಂಚಿತವಾಗಿಯೇ ಸಂಜೆ 7 ಗಂಟೆಗೇ ಚಿತ್ರ ವೈಭವ್ ಚಿತ್ರಮಂದಿರದಲ್ಲಿ ಪ್ರಾರಂಭ ಆಗಿದೆ. ಅದು ದೊಡ್ಡಬಳ್ಳಾಪುರಕ್ಕೆ ಒಂದು ಹೆಗ್ಗಳಿಕೆ. ಕನ್ನಡ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಇವತ್ತು ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಅಷ್ಟೇ ಚಿತ್ರ. ಅಂದರೆ ಇವತ್ತು ಸಮಾಜದಲ್ಲಿ ಒಳ್ಳೆಯದನ್ನು ಯಾವ ರೀತಿ ಮಾಡಬೇಕು, ಭಕ್ತಿಯಿಂದ ಯಾವ ರೀತಿ ನೋಡಬೇಕು, ಮತ್ತು ಶಿವನ ಅವತಾರದಲ್ಲಿ ಶಿವರಾಜ್ ಕುಮಾರ್ ರುದ್ರತಾಂಡ ಆಡ್ಬಿಟ್ಟಿದ್ದಾರೆ. ಉಪೇಂದ್ರ ಅವರು ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಅಭಿನಯ ಮಾಡಿದ್ದಾರೆ. ಮತ್ತು ಕಾಮನ್ ಮ್ಯಾನ್ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿಯೂ ಅಷ್ಟೇ ಭಾಳ ಮೂರು ಪಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮೂವರಿಗೂ ಈಕ್ವಲ್ ಪಾತ್ರ ಇದೆ. ಅರ್ಜುನ್ ಜನ್ಯ ಅವರು ಮೊದಲನೇ ಡೈರೆಕ್ಷನ್ ಮಾಡಿದ್ದಾರೆ. ಆ ಮೊದಲನೇ ಡೈರೆಕ್ಷನ್ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ವಿಭಿನ್ನವಾಗಿ ಕನ್ನಡ ಚಿತ್ರನ ಮಾಡಿದ್ದಾರೆ. ನಾವು ಅಭಿಮಾನಿಗಳೆಲ್ಲ ಸಂಭ್ರಮದಿಂದ ಈ ಚಿತ್ರ ನೋಡ್ತಾ ಇದ್ದೀವಿ. ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ಗೆ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.